Okay, good morning to one and all. In the last video, I hope I have discussed some points about the originators or genesis of periodic table, as well classification of periodic table and electronic configuration of those elements. Each ಪ್ರತಿಯೊಂದು ಪೀರಿಯಡ್ ನಾಗ ಎಷ್ಟೆಷ್ಟು ಎಲಿಮೆಂಟ್ಸ್ ಇರ್ತಾವೆ ಅಂತಕ್ಕಂಥದ್ದು ಒಂದು ಫಾರ್ಮುಲಾ ತಗೊಂಡು ಡಿಸ್ಕಸ್ ಮಾಡಿದ್ದು. But one I have forgotten point is law of octaves. Law of octaves. It is originated by scientist Alexander Newland. John Alexander Newland. Okay, Newlands. So according to him, what is that law of octaves? Law of octaves statement. Every eighth element that has similar property to that of first element. 1, 2, 3, 4, 5, 6, 7. ಬರಿತೀನಿ. ಇದನ್ನು ಬರೆದ್ಮೇಲೆ ನೆಕ್ಸ್ಟ್ 8ನೇ ಎಲಿಮೆಂಟ್ ಬರ್ತಂತಂದ್ರೆ ಅದು ಯಾವುದಕ್ಕೆ ಸಮ ಆಗಿರ್ತೈತಿ, ಅದರ ಪ್ರಾಪರ್ಟಿ ಅಂತಂದ್ರೆ 1ನೇ ಎಲಿಮೆಂಟಿಗೆ ಸಮ ಆಗಿರ್ತೈತಿ. Therefore, that is known as octaves means 8. Every 8th element that had the similar properties to that of first element is known as law of octaves. ಇದಕ್ಕೆ ನಾವು ಮ್ಯೂಸಿಕಲ್ ಸಿಸ್ಟಮ್ ನಲ್ಲಿ ಸಾ ರೇ ಗ ಮ ಪ ದ ನಿ ಆದ್ಮೇಲೆ ನೆಕ್ಸ್ಟ್ ಸಾ ಬರ್ತೈತಲ್ಲ. So like that he has arranged in his periodic table the elements, every 8th element that has similar property to that of first element. So ಈ ತರ ನಾವು ಕೆಲವೊಂದು ಪಾಯಿಂಟ್ಸ್ ಅನ್ನು ಡಿಸ್ಕಸ್ ಮಾಡಿವಿ. After that discussion, classification of elements ನಲ್ಲಿ S block elements, its general configuration is given. S block elements. General configuration is noble gas. ಆಮೇಲೆ NS 1 2 2 ಅಂತ ಕೊಟ್ಟಿದ್ವಿ. ಆಮೇಲೆ ಇದರ ಡೆಫಿನೇಷನ್ ಹೆಂಗೆ ಬರೀಬಹುದು? S block elements definition, the last electron enters into S orbital. ಹೌದಲ್ಲ? Last electron enters into S orbital. Maybe ಇದನ್ನು ನಾವು ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್ ತಗೊಂಡು ಕೂಡ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತಗೊಂಡು ಬರ್ದಿದ್ವಿ. ಕಮ್ ಟು ನೋ P ಬ್ಲಾಕ್. ಇದು ಕೂಡ ಮುಗಿಸಿವಿ ನಾವು. P block elements. That P block elements are also known as by another name. S and P together known as representative elements. Representative elements. ಯಾಕಂತಂದ್ರೆ ಪಿರಿಯಾಡಿಕ್ ಟೇಬಲ್ ನಾಗ ಎತ್ತಿ ನಿಮಗೆ ಎತ್ತರಕ್ಕೆ ಕಾಣಿಸ್ತಕ್ಕಂಥವು ಯಾವುವು? ಎಸ್ ಮತ್ತು ಪಿ. ಹಿಂಗೆ ಮೇಲೆ ಎತ್ತರಕ್ಕೆ ಕಾಣಿಸ್ತಕ್ಕಂಥದ್ದು ಎಸ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್. ಅದಕ್ಕೆ ನಾವು ರೀಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಥವಾ ಮೇನ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಕೂಡ ಕರಿಬಹುದು. ಇದ್ರ ಕಾನ್ಫಿಗರೇಷನ್ ಕೂಡ ರೀಪ್ರೆಸೆಂಟ್ ಮಾಡಿದ್ವಿ. ಬಿಫೋರ್ ದ್ಯಾಟ್ ಐ ವಿಲ್ ಟೇಕ್ ವಾಟ್ ಈಸ್ ಇಟ್ಸ್ ಡೆಫಿನೇಷನ್. P block elements definition. The last ಇದೆ ಸೇಮ್ ಬರುತ್ತೆ. Last electron enters into p orbital. ಇದಕ್ಕೂ ಕೂಡ ಎಕ್ಸಾಂಪಲ್ ಕೊಟ್ಟಿನಿ ನಾನು, ಹೌದಾ? That is somewhat silicon or phosphorus may you can take. There what happens? Configuration as well as the last electron is entering into P block. P block total ಎಲ್ಲಿಂದ ಇರ್ತೈತಿ? It is nothing but 13 to 18 group elements. Configuration ಬರ್ತೀವಿ. noble gas NS2 NP1 to 6. ಇದು P block. Next ಬರೋಣ D block elements. So what is that D block elements? D block elements. So D block elements ಮತ್ತೆ ಡೆಫಿನೇಷನ್ ಬಂದಿದ್ರೆ
ಎರಡು ರೀತಿ ಬರಿಬಹುದು. The elements lies between S and P are known as d block elements, or the elements are partially filled d orbital d orbital. ಓಕೆ, ಅದರ ಲಾಸ್ಟ್ ಎಲೆಕ್ಟ್ರಾನ್ ಅಲ್ಲೇ ಇರಬೇಕು ಅಂತ ಏನಿಲ್ಲ, ಅದು ಇರ್ಬೋದು ಅಥವಾ ನೆಕ್ಸ್ಟ್ ಅದು ಮತ್ತೆ ಮುಂದೆ ಪಿ ದಾಗೂ ಎಂಟ್ರಿ ಆಗ್ಬೋದು. ಅದಕ್ಕೆ ನಾವು ಹೆಂಗೆ ಬರಿತೀವಿ, ದ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಆರ್ ದ ಎಲಿಮೆಂಟ್ಸ್ ಲೈಸ್ ಬಿಟ್ವೀನ್ ಎಸ್ ಅಂಡ್ ಪಿ ಆರ್ ನೋನ್ ಆಸ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ಇನ್ನೊಂದು ಹೆಸರು ಕರಿತೀವಿ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಆಲ್ಸೋ ನೋನ್ ಆಸ್ ಟ್ರಾನ್ಸಿಷನ್. Transition meaning is in between ಅಂದಾಗ ಇಕ್ಕಟ್ನಾಗಿರೋ, ಇಕ್ಕಟ್ನಾಗಿ ಯಾವುದ್ರ ಇಕ್ಕಟ್ನಾಗ ಅದಾವನ ಎಸ್ ಮತ್ತು ಪಿ ನಡುವೆ ಅದಾವಲ್ಲ, ಅದಕ್ಕೆ ಅವು ಎಲ್ಲೂ ಸರದಾಡಕ್ಕೆ ಬರಂಗಿಲ್ಲ. ಅದಕ್ಕೆ ನಾವೇನಂತೀವಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇನ್ನು ಈ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತೈತಿ, ಇನ್ನೂ ಮತ್ತೆ ಡೆಫಿನೇಷನ್ ಇನ್ನೊಂದು ರೀತಿಯಾಗಿ ಹೇಳ್ಬೋದು. ಗ್ರೂಪ್ 3 to 12 elements are known as group 3 to 12 elements are known as d block elements. ಹೌದಲ್ಲ? ಸೊ ಸಾಕಷ್ಟು ರೀತಿಯಲ್ಲಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿದ್ದು ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದನ್ನ ಹೆಂಗೆ ಬರಿತೀವಿ, ನೋಬಲ್ ಗ್ಯಾಸ್ n-1 that is D, n-1 D 1 to 10 electrons ಎಷ್ಟು ಕರೀಲಿ 1 ರಿಂದ 10 ಕೆಪಾಸಿಟಿ. ಆಮೇಲೆ ನೆಕ್ಸ್ಟ್ ns 0 to 2 ಅಂತ ಬರಿತೀವಿ. ns 0 to 2 ಇಲ್ಲಿ ಮೇಲೆ ಬರಿತೀವಿ ನೋಡಿ ನೀಟಾಗಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ್ದು ಡಿ ಬ್ಲಾಕ್ ಏನೈತಿ, ನೋಬಲ್ ಗ್ಯಾಸ್ n-1 D 1 to 10 ns 0 to 2 ಅಂತ ಬರಿತೀನಿ. 1 to 2 ಬರಿಬಹುದು, ಬಟ್ 1 ಅಲ್ಲಿ ಇರೋ ಪಾಸಿಬಿಲಿಟಿ ಕಡಿಮೆ, ಅದು ನೆಕ್ಸ್ಟ್ ಶಿಫ್ಟ್ ಆಗ್ತಿರ್ತೈತಿ. ಅದಕ್ಕೆ 0 to 2 ಅಂತ ಬರಿತೀನಿ. ಅರ್ಥ ಆಯ್ತು? ಇದು ಯಾಕೆ ಹಿಂಗೆ ಬರ್ತೀನಿ, ಇದಕ್ಕೆ ಒಂದು ಎಕ್ಸಾಂಪಲ್ ತಗೋತೀನಿ, ನೀವು ಒಂದೆರಡು ಎಕ್ಸಾಂಪಲ್ ಮಾಡಿ. ಬೆಸ್ಟ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಆಸ್ ಕ್ರೋಮಿಯಂ. ಇಟ್ಸ್ ಅಟಾಮಿಕ್ ನಂಬರ್ ಇಸ್ 24. ಕ್ರೋಮಿಯಂ ಅಟಾಮಿಕ್ ನಂಬರ್ ಇಸ್ 24. ಹೆಂಗೆ ಬರಿತೀವಿ ಇದನ್ನ, 1s2 2s2 2p6 3s2 ಆಮೇಲೆ 3p6 ಆಮೇಲೆ 4s 3d ಅಂತ ಬರಿತೀವಿ. 4s 3d ಅಥವಾ ಫಸ್ಟಿಗೆ ನೀವು 3d ಬರೆದು 4s ಬರೀಬಹುದು. 3d 4s ಈಗ ಎಷ್ಟು ಅದ ಇಲ್ಲಿ ನೋಡ್ರಿ, 2 4 10 ಆಮೇಲೆ 12 ಆಮೇಲೆ ನೆಕ್ಸ್ಟ್ 18 ನೆಕ್ಸ್ಟ್ ಎಷ್ಟು ಉಳಿದು 24 ನ 18 ಹಾಕಿದ್ರೆ 6 ಉಳಿತು. 6 ಅಂತಂದ್ರೆ ನಾವು ಈಗ ಡೈರೆಕ್ಟ್ ಎಲ್ಲ 6 ಇಲ್ಲೇ ಬರಂಗಿಲ್ಲ. ಫಸ್ಟಿಗೆ 2 ಬರಿತೀವಿ, ಆಮೇಲೆ ಇಲ್ಲಿ 4 ಬರಿತೀವಿ. ಇದು ಮುಗೀತು. ಆಕ್ಚುಲಿ ಇಲ್ಲಿ ಡಿ 4 ಬಂದೈತಿ ಅಂತಂದ್ರ ಇದ್ರದ್ದು ಎನರ್ಜಿ ಆಮೇಲೆ ಇದ್ರದ್ದು ಎನರ್ಜಿ 3D ಇದು 4s ಎನರ್ಜಿ ಕಂಪೇರ್ ಮಾಡಿದ್ರೆ ಇಟ್ ಇಸ್ ಸೇಡ್ ಟು ಬಿ ವೆರಿ 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 ಸ್ಮಾಲ್. ಅದಕ್ಕೆ ಏನು ಮಾಡ್ತೈತಿ, ಸಾವಕಾಶ ಇದು ಇದ್ರಾಗಿದ್ದ ಎಲೆಕ್ಟ್ರಾನ್ನ ತೊಗೊಂಡ್ಬಿಡ್ತೈತಿ. ಎಲೆಕ್ಟ್ರಾನ್ ತೊಗೊಂಡು ಅದು ಹಾಫ್ ಫಿಲ್ಡ್ ಆಗ್ತೈತೆ. ಹಾಫ್ ಫಿಲ್ಡ್ ಈ ಪಾಯಿಂಟನ್ನು ಸ್ವಲ್ಪ ನೆನಪಿಟ್ಕೊಡ್ರಿ, ಅದು ಬರ್ತೈತೆ ನೆಕ್ಸ್ಟ್ ಡಿಸ್ಕಷನ್ನಲ್ಲಿ. ಕಂಪ್ಲೀಟ್ಲಿ ಫಿಲ್ಡ್, ಹಾಫ್ ಫಿಲ್ಡ್, ಎಂಟಿ ಫಿಲ್ಡ್, ಏನೂ ಇಲ್ಲ ಅರ್ಧ ಐತಿ ಪೂರ ಐತಿ. 3 ಪಾಯಿಂಟ್, ಏನೂ ಇಲ್ಲ ಅರ್ಧ ಐತಿ ಪೂರ ಐತಿ ಅಂತ ಆರ್ಬಿಟಲ್ಗಳು. ದೇ ಆರ್ ಸೇಡ್ ಟು ಬಿ ಗೆಟಿಂಗ್ ಎಕ್ಸ್ಟ್ರಾ ಸ್ಟೆಬಿಲಿಟಿ. ಅರ್ಥ ಆಗ್ತೈತಿಲ್ಲ? ಈಗ ನಾವು ಪರ್ಸನ್ಸ್ಗಳಲ್ಲಿ ತಗೋಬಹುದು, ಏನೂ ಇಲ್ದವ ಸಮಾಧಾನ ಇರ್ತಾನೆ, ಒಂದು 50% ಐತಿ ಅವಾಗೂ ಸಮಾಧಾನ ಇರ್ತಾರೆ, ಕಂಪ್ಲೀಟ್ 100% ಐತಿ ಅವಾಗೂ ಸಮಾಧಾನ ಇರ್ತಾರೆ. ಅದನ್ನು ಬಿಟ್ಟು ನಡುವೆ ಇರ್ತಾರಲ್ಲ, ದಟ್ ಇಸ್ ಸೇಡ್ ಟು ಬಿ ಅನ್ಸ್ಟೇಬಲ್. So always here also the elements they are said to be getting ನಮ್ಮ ಹಾಗೆ ಅವನ್ನ ಸ್ಟೇಬಲ್ ಆಗಿರಬೇಕು ಅಂತ ಹೇಳಿ ತಿಳ್ಕೊತಿರ್ತಾವ. ಅದಕ್ಕೆ ಈಗ ಇದು ಒಂದು ತಗೋತು ಅಂದ್ರೆ ಹಾಫ್ ಫಿಲ್ಡ್ ಆಗ್ತೈತಿ. ಅದ್ರ ಸಲುವಾಗಿ ಏನಾಗ್ತೈತಿ ಅಂತಂದ್ರೆ ದ ಕಾನ್ಫಿಗರೇಷನ್ ಸೇಡ್ ಟು ಬಿ 3D 5 4s 1 ಈ ಫಾರ್ಮ್ನಾಗ ಆಗ್ತಿರ್ತೈತಿ.
ಅದಕ್ಕೆ ನಾವಿಲ್ಲಿ ಹಿಂಗೆ ಬರೆದಿದ್ರೆ ಏನಾಗ್ತೈತಿ, ಜನರಲ್ ಕಾನ್ಫಿಗರೇಷನ್ ಅಲ್ಲಿ ಇದು 0 to 2 ಆಗ್ತೈತಿ, ಏನು ಇಲ್ಲ ಅಂತ ಕೊಡಬಹುದು, ಅಥವಾ 1 to 2 ಅಂತ ಬರಿಬಹುದು. ಲೆಟ್ ಇಟ್ ಬಿ 1 to 2 ಬರೆದಿದ್ರು ಸರಿ, 0 to 2 ಬರೆದಿದ್ರು ಸರಿ. ಅಂದ್ರೆ ಏನು ಇರ್ಲಾಕಿಲ್ಲ, ಅಥವಾ ಇದ್ರೆ ಕಂಪ್ಲೀಟ್ ಆಗಿ 2 ಇರ್ತಾವ ಅಂತಂದಾಗ, ಹೌದಾ? ಅದಕ್ಕೆ ಇದು ಕಾನ್ಫಿಗರೇಷನ್ ಬಿಟ್ಟು ಇನ್ನೊಂದು ನಾವು ಸ್ಟೇಬಲ್ ಕಾನ್ಫಿಗರೇಷನ್ ಹೆಂಗೆ ಬರಿತೀವಿ? ದಟ್ ಸ್ಟೇಬಲ್ ಕಾನ್ಫಿಗರೇಷನ್ ಈಸ್ 3D 5 4S 1 ಹಿಂಗೆ ಬರಿತೀವಿ. 3D 5 4S 1. ಸೊ ನೀವು ಒಂದು 2-3 ಕಾನ್ಫಿಗರೇಷನ್ನ ಬರಿಬೇಕು. ದೋಸ್ ಕಾನ್ಫಿಗರೇಷನ್ಸ್ ಆರ್, ಇಟ್ ಈಸ್ ಫಾರ್, ಯು ಕ್ಯಾನ್ ಸೇ ದಟ್ FE it is 26 and another is CU it is 29. ಇವೆರಡು ಕಂಪ್ಲೀಟ್ ಮಾಡಿ. So this is about somewhat the electronic configuration of d block elements. General configuration is noble gas n-1. n-1 ಅಂತ ಯಾಕಂತ ನನಗೆ ಅದನ್ನ ಹೇಳಬೇಕಾಗಿತ್ತು. n-1 ಅಂತ ಯಾಕಂದ್ರೆ ಇಲ್ಲಿ n equal to value 1 ಐತಿ, ಇಲ್ಲಿ n equal to value 2 ಐತಿ, ಇಲ್ಲಿ n equal to 2 ಐತಿ, ಇಲ್ಲಿ n equal to 3 ಐತಿ, ಇಲ್ಲಿ n equal to 3 ಐತಿ, ಇಲ್ಲಿ n equal to 3 ಐತಿ, ಇಲ್ಲಿ n equal to 4 ಐತಿ, ಇಲ್ಲಿ n equal to 3 ಐತಿ, n equal to 4 ಐತಿ ಅಂತಂದ್ರೆ n equal to 4 n equal to 3 ಅಂದ್ರೆ ಏನು ಮಾಡ್ದಂಗೆ ಐತಿ ನಮಗೆ ಇಲ್ಲಿ n-1 ಅಂತ ಮಾಡಿದ್ರೆ 3D ಆಗ್ತೈತಿ, n-1 ಅಂತ ಮಾಡಿದ್ರೆ ಏನಾಗ್ತೈತಿ 3D ಅಂದ್ರೆ that 4 minus 1 means that is 3D. ಅದ್ರ ಸಲುವಾಗಿ ಒಂದೇನಾಗ್ತೈತಿ ನಿಮ್ಗೆ ಕಡಿಮೆ ಆಗ್ತೈತಿ. ಅಥವಾ ನೀವು ಹೈಸ್ಕೂಲ್ ಲೆವೆಲ್ ಇದನ್ನ ಕಲ್ತೀರಿ, ಏನದನ್ನ 1S 2S 3S 4S 5S 6S 7 ಅದಾವಿಲ್ಲ ಟೋಟಲ್ ಪೀರಿಯಡ್ಸ್, 6S 7S. ನೆಕ್ಸ್ಟ್ ಇದು ಒಂದು ಬಿಡ್ರಿ, ಒಂದೇ ಆರ್ಬಿಟ್ದಾಗ. ನೆಕ್ಸ್ಟ್ 2P 3P 4P 5P 6P 7P ಎಲೆಕ್ಟ್ರಾನ್ಸ್ ಎಂಟ್ರಿ ಆಗ್ತಕ್ಕಂಥದ್ದು. ನೆಕ್ಸ್ಟ್ 2 ಬೇಡ್ರಿ, ಏನಾಗ್ತೈತಿ ಇಲ್ಲಿ 3D 4D 5D 6D 7D. ನೆಕ್ಸ್ಟ್ 3 ಬೇಡ್ರಿ, 4F 5F 6F 7F. ಎಲೆಕ್ಟ್ರಾನ್ಸ್ ಫಿಲ್ಲಿಂಗ್ ಇಸ್ ಫಸ್ಟ್ 1S, ನೆಕ್ಸ್ಟ್ 2S, ನೆಕ್ಸ್ಟ್ 2P 3S, ನೆಕ್ಸ್ಟ್ 3P, ಆಮೇಲೆ 4S, ಆಮೇಲೆ 3D 4P 5S. ಸೊ ಈ ಥರ ನಾವು ಇದನ್ನ ಜಿಗ್ಜಾಗ ನೋಡ್ತಾ ಹೋಗ್ತಿರ್ತೀವಿ. ಹಾಗೆ ನೀವು ಇದನ್ನ ಡ್ರಾ ಮಾಡಿಕೊಂಡು ಎಲೆಕ್ಟ್ರಾನ್ಸ್ ಫಿಲ್ಲಿಂಗ್ ಅನ್ನ ಮಾಡಬೇಡಿ. ಅವಾಗ ಏನಾಗ್ತೈತಿ 3D 4S. ಸಿ 3D 4S. ದೇರ್ ವಾಟ್ ಹ್ಯಾಪನ್ಸ್ 3D 4S. ಹಂಗೆ n-1 indicates d orbitals. n-1 indicates d orbitals. Next n-2 indicates, ಇಲ್ಲಿಂದ ನೆಕ್ಸ್ಟ್ 4F ಆದಮೇಲೆ 6S ಬರ್ತೈತೆ, 4F ಆದಮೇಲೆ 6S. n-2 indicates f orbitals. ಈಗ ನಾನು ನೆಕ್ಸ್ಟ್ f orbitals ಗಳಿಗೆ ಹೋಗ್ತೀನಿ. So better you have to take this one. One S, 2S, 2P, 3S, 3P, ಆಮೇಲೆ 3D 4S, 3P ಆದಮೇಲೆ 4S 3D, 3D ಆದಮೇಲೆ 3D 4S 4P, ಆಮೇಲೆ ನೆಕ್ಸ್ಟ್ 4D 5S, ಆಮೇಲೆ 5P, okay, 1S 2S 2P 3S 3P 3D 3D, ಆಮೇಲೆ 4S 3D, 5S 4P 4D, ಆಮೇಲೆ 5P 6S 6S. ನೆಕ್ಸ್ಟ್ ಇಲ್ಲಿಂದ ಚಾಲು ಆಗ್ತೈತಿ 4F 5D 6P
7s ಆಮೇಲೆ ನೆಕ್ಸ್ಟ್ ಹಿಂಗೆ ಚಾಲು ಆಗ್ತದೆ. ಸೊ we have to draw this one and write this configuration. Come to know F block elements. Symbol is said to be small f. S, P, D, F capital ಬರೆಯಂಗಿಲ್ಲ, small. F block elements. U ಇನ್ನೊಂದು ಹೆಸರು ಇನ್ನರ್ ಟ್ರಾನ್ಸಿಷನ್ ಅಂತ ಕರಿತೀವಿ. ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಓಕೆ, ಇವುದ್ರದ್ದು ಡೆಫಿನೇಷನ್ ಈಸಿಯಾಗಿ ಬರಿಬೋದು ನೀವು. ನಾನು ಈಗ ಬರೆಯಂಗಿಲ್ಲ ಇಲ್ಲಿ. ಏನು, ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇಂಟು ಎಫ್ ಆರ್ಬಿಟಲ್, ಹೌದಲ್ಲ? ಆರ್ ಇನ್ನೊಂದು ವೇದಲ್ಲಿ ಏನು ಹೇಳ್ತಾರಲ್ಲ ಅಂತಂದ್ರೆ ಲ್ಯಾಂಥನೈಡ್ಸ್ ಅಂಡ್ ಆಕ್ಟಿನೈಡ್ ಸೀರೀಸ್ ಎಲಿಮೆಂಟ್ಸ್. Lanthanides and actinides series elements, ಹೌದಲ್ಲ? ಓಕೆ ಅಂತ ಕರಿತೀವಿ ನಾವು ಎಫ್ ಬ್ಲಾಕ್ ಎಲಿಮೆಂಟ್ಸ್. ಜನರಲ್ ಕಾನ್ಫಿಗರೇಷನ್ ಏನು ಎಫ್ ಬ್ಲಾಕ್ ಎಲಿಮೆಂಟ್ಸ್? ಐ ವಿಲ್ ರೈಟ್ ಹಿಯರ್ ಜನರಲ್ ಕಾನ್ಫಿಗರೇಷನ್. ನೋಬಲ್ ಗ್ಯಾಸ್ n-2 F 1 to 14, n-2 F 1 to 14, n-1 D, n-1 D 0 to 1 ಇದ್ರ ಎಲೆಕ್ಟ್ರಾನ್ 1 ಇರ್ತೈತಿ, ಇಲ್ಲ ಇಲ್ಲವೇ ಇಲ್ಲ. ವೆರಿ ರೇರ್ ಕೇಸ್ನಲ್ಲಿ 2 ಕೇಸಸ್ನಲ್ಲಿ 3 ಇರ್ತೈತಿ. ಅಂದ್ರೆ 0 to 3 ಬರೋದು ಬೇಡ, ಯಾಕಂದ್ರೆ ಮ್ಯಾಕ್ಸಿಮಮ್ ಆಗಿ 1 ಇರ್ತೈತಿ, ಇಲ್ಲ ಎಲೆಕ್ಟ್ರಾನ್ ಇರೋದಿಲ್ಲ. ಇತ್ತಂದ್ರೂ 1-2 ಕೇಸಸ್ನಲ್ಲಿ 3 ಇರ್ತೈತಿ. ಸೊ 3 ಬರೋದು ಬೇಡ, 0 to 1 ಬರೋದು. ಆಮೇಲೆ ns2, that is the general configuration. ಇನ್ನು ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳಲ್ಲಿ ಲ್ಯಾಂಥನೈಡ್ ಸೀರೀಸ್ ಅಂದ್ರೆ ಏನು ನಮಗೆ ಡೆಫಿನೇಷನ್ ಗೊತ್ತಿದೆ. ಯಾವ ಎಲಿಮೆಂಟ್ 58 to 71 ಅಂದ್ರೆ ದಟ್ ಈಸ್ ಸೀರಿಯಂ ಟು ಲುಟೇಸಿಯಂ ಇರ್ತೈತಲ್ಲ, ಇದು ಈ ಸೀರೀಸ್ ಎಲಿಮೆಂಟ್ಸ್ಗಳನ್ನ ಏನಂತ ಕರಿತೀವಿ? ಲ್ಯಾಂಥನೈಡ್ಸ್ ಅಂತ ಕರಿತೀವಿ. ಇನ್ನೂ ಒಂದು ಸೀರೀಸ್ ಬರ್ತೈತಿ ಆಕ್ಟಿನೈಡ್ಸ್, ದಟ್ ಈಸ್ the element thorium. Its atomic number is 92. You can say that 103 lawrencium. So that is known as actinide series. So the definition ನಾನು ಬರೆಯಂಗಿಲ್ಲ, periodic table ನೋಡೋದು, ನಾನು ಈಗೇನು ಹೇಳಿಲ್ಲ ಅದರ ಪ್ರಕಾರ ಡೆಫಿನೇಷನ್ ನ ಬರೆಯಬೇಕು. The atomic number starts from 58 to 71. ಯಾವ ಎಲಿಮೆಂಟ್ಸ್ ಇರ್ತಾವ ನೋಡ್ಕೊಳ್ರಿ. That series is known as lanthanides. The atomic number starts from atomic number 90 to 103. That is known as actinide series. So this is about the classification and electronic configuration of the elements. Okay, and last means you can say that in this class I will take properties. ನಲ್ಲಿ ಒಂದು ಪ್ರಾಪರ್ಟಿ ಡಿಸ್ಕಸ್ ಮಾಡ್ತೀನಿ, ಅಟಾಮಿಕ್ ರೇಡಿಯಸ್. ಅಂದ್ರೆ ಈ ಪಿರಿಯಾಡಿಕ್ ಟೇಬಲ್ನಾಗ ಎಲ್ಲ ಎಲಿಮೆಂಟ್ಸ್ ಇದಾವಲ್ಲ, ಅದಕ್ಕೆ ಆಗಿರ್ತಕ್ಕಂಥ ಕೆಲವೊಂದು ಟ್ರೆಂಡ್ಸ್ ಹೆಂಗೆ ಚೇಂಜ್ ಆಗ್ತೈತಿ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಬಿಫೋರ್ ದಟ್ ಐ ವಿಲ್ ಗೋ ಟು ಎಲಿಮೆಂಟ್ಸ್ ದೇ ಆರ್ ಕ್ಲಾಸಿಫೈಡ್ ಇನ್ ಟು 2 ways. One is metals, another is said to be non-metals. Metals and non-metals. ಇದನ್ನು ಫಸ್ಟ್ ನಾವು ತಗೋಣ, ಆಮೇಲೆ ಬೇಕಾದ ಪಿರಿಯಾಡಿಕ್ ಪ್ರಾಪರ್ಟೀಸ್ಗಳಿಗೆ. ಸೊ ಮೆಟಲ್ಸ್ ಎಲಿಮೆಂಟ್ಸ್ ನಾವೀಗ ಏನು ಪಿರಿಯಾಡಿಕ್ ಟೇಬಲ್ನಾಗ ಅರೇಂಜ್ ಮಾಡಿವಲ್ಲ, ಮ್ಯಾಕ್ಸಿಮಮ್ ಆಗಿ ಅಬೌಟ್ 78% ಆರ್ ಸೇಡ್ ಟು ಬಿ ಮೆಟಲ್ಸ್. ಅನ್ನೋ ಮೆಟಲ್ಸ್ಗಳ ಕೆಲವೊಂದು ಕ್ಯಾರೆಕ್ಟರ್ಸ್ ನಾನು ರೀಪ್ರೆಸೆಂಟ್ ಮಾಡ್ತೀನಿ. ಸೊ ದೋಸ್ ಕ್ಯಾರೆಕ್ಟರ್ಸ್ ಆರ್, ದೇ ಆರ್ ಸೇಡ್ ಟು ಬಿ ಸಾಲಿಡ್ಸ್ at room temperature. ಆಮೇಲೆ these are having high melting point. Next, good conductors. You can say that good conductors of heat and electricity. Good conductors of heat and electricity.
and they are said to be having the property as malleable and ductile. Malleable and ductile character. Okay. ಇನ್ನು ಇದ್ರಾಗ ಒಂದಿಷ್ಟು ಸಾಲಿಡ್ಸ್ಗಳು ಸಾಫ್ಟ್ ಸಾಲಿಡ್ಸ್ ಅದಾವು. ಅವು ಯಾವ ಅಂತಂದ್ರೆ ಗ್ಯಾಲಿಯಮ್ and you can say that one more is liquid, mercury liquid ಅಂತ. ಎಕ್ಸೆಪ್ಷನಲ್ ಕೇಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತಿರ್ತೀವಿ. ಓಕೆ, ಸೊ ದೀಸ್ ಆರ್ ಅಬೌಟ್ ದ ಮೆಟಲ್ಸ್ ನೇಚರ್ ಅಂತ ಹೇಳ್ಬೋದು. ಇನ್ನು ನಾನ್ ಮೆಟಲ್ಸ್ ಏನಾಗಿರ್ತೈತಿ, ರೂಮ್ ಟೆಂಪರೇಚರ್ನಲ್ಲಿ ಸಾಲಿಡ್ಸ್ and gases at room temperature. And having low melting point. These are said to be not good conductors of heat and electricity. These are said to be brittle, hard and brittle in nature. Hard and brittle. Not having malleable and ductile character. ಹೌದಾ? ಈ ತರ ಇರತಕ್ಕಂತದ್ದು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್. ಓಕೆ, ಸೊ ಬೆಟರ್ ಯು ಹ್ಯಾವ್ ಟು ಟೇಕ್ this notes and I will give later after completion of this chapter. Okay.